ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕೆ ಕಣ್ಣೀರು? ಅರ್ಸನ್ ಕೋಟೆಯಲ್ಲಿ ನಿಮ್ಮ ಹಾಸಿಗೆನ ಸಿದ್ಧ ಮಾಡೋದಕ್ಕೆ ಸುಮಾರು ಜನ ಇದ್ದಾರೆ. ಆದರೆ ಇಲ್ಲಿ ನಮ್ಮ ಅಪ್ಪನ ಹಾಸಿಗೆ ಸಿದ್ಧ ಮಾಡೋ ಸಮಯ ಬಂದ್ಬಿಡ್ತಲ್ಲ ಯಜಮಾನ್ರೆ. ಆರು, ಇದು ಕಣ್ಣೀರು ಹಾಕೋ ವಿಷಯನಾ? ಹಿರಿಯರ ಸೇವೆ ಮಾಡೋ ಅವಕಾಶ ಎಲ್ರಿಗೂ ಸಿಗಲ್ಲ. ಅದು ನನಗೆ ಸಿಗ್ತಿದೆ ಅಂದರೆ ನಾನು ಪುಣ್ಯವಂತ ಪಾರು. ಅದು ಅಲ್ಲದೆ ಸಾರ್ಥಿ ನನ್ನ ಮಗನ ಥರ ನೋಡ್ತಾರೆ. ಅಪ್ಪನ ಸೇವೆ ಮಾಡೋಕ್ಕೆ ಮಗನ ಕಷ್ಟ ಅನ್ನೋ ಥರ ಅಳ್ತಾ ಇದೆಯಲ್ಲ. ಯಾಕಲ್ಮಂತು? ಹೇಳ್ತೀನಿ ನಡಿ, ಎಲ್ಲ ಅಪ್ಪವ್ರು ಹೇಳ್ತಾರೆ. ಅಪ್ಪರೇ, ನಾನು ಮನೆಗೆ ಹೋಗ್ತಿದ್ದೆ. ಹನುಮಂತು ಏನೋ ಮಾತಾಡ್ಬೇಕು ಅಂತ ಇಲ್ಲಿ ಕರ್ಕೊಂಬಂದ. ಏನ್ ವಿಷಯ ಅಪ್ಪರೇ? ಹೇಳ್ತೀವಿ ಇರು, ಯಾಕೆ ಆತರ ಮಾಡ್ತೀಯ? ಸಾರ್ಥಿಗೆ ಸಹಾಯ ಆಗುತ್ತೆ ಅನ್ನೋದ್ರೆ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಆಗಿದ್ದೀನಿ ಪಾರು. ಸಾರ್ಥಿನ ಆರಾಮಾಗಿ ಮನೇಲಿ ಕೂರಿಸಿ ನಾನು ಸಂಪಾದನೆ ಮಾಡಿ ಅವ್ರನ್ನ ನೋಡ್ಕೊಳ್ಳುವಂಥ ಅದೃಷ್ಟ ನನಗೆ ಆದಷ್ಟು ಬೇಗ ಸಿಗಲಿ ಅಂತ ಆ ದೇವರಲ್ಲಿ ಅಪ್ಲಿಕೇಶನ್ ಹಾಕಿದ್ದೀನಿ. ಗೊತ್ತಾ? ನೋಡು, ಅಲ್ಲಿ ಉಚ್ಕೊಡೋ ಥರ ಫೋನ್ ರಿಂಗ್ ಆಗ್ತಾಯಿದೆ ಅಂದರೆ ನಾನು ಹೇಳೋದು ಆದಷ್ಟು ಬೇಗ ನಿಜ ಆಗುತ್ತೆ. ಅರೆ ಚೆನ್ನಪ್ಪ ಯಾಕೆ ಕಾಲ್ ಮಾಡ್ತಾ ಇದ್ದಾರೆ? ಹಲೋ ಚೆನ್ನಪ್ಪ, ಮನೇಲಿ ಅಪ್ಪ ಅಮ್ಮ ಎಲ್ಲ ಹುಷಾರಾಗಿರ್ತಾನೆ? ಅಪ್ಪವರು ಅಮ್ಮವರು ಆರಾಮಾಗಿ ಅವ್ರೆ. ಆದ್ರೆ ಏನಾದ್ರೆ ಏನಾಯ್ತು ಚೆನ್ನಪ್ಪ? ನಮ್ಮ ಹನುಮಂತನಿಗೆ ಹೊಸಿ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಸಾರ್ಥಿಗೆ ಏನಾಯ್ತು? ನಮ್ಮಪ್ಪಂಗೆ ಏನಾಯ್ತು ಚೆನ್ನಪ್ಪಣ್ಣ? ಹೇಳು ಚೆನ್ನಪ್ಪಣ್ಣ. ಬರು, ಸಾರ್ಥಿಗೆ ಏನೂ ಆಗಿರಲ್ಲ, ಗಾಬರಿ ಆಗ್ಬೇಡ. ಅಯ್ಯೋ ಪಾರ್ವತಿ, ನಿಮ್ಮ ಅಪ್ಪಂಗೆ ಅಂತ ಏನಾಗಿಲ್ಲ ಕಣಮ್ಮ. ಸ್ವಲ್ಪ ಕಾಲು ಬಿಟ್ಬಿಟ್ಟಿದೆ ಅಷ್ಟೇ. ಏನು ಕಾಲಿಗೆ ಏಟಾಗಿದ್ಯಾ? ಚೆನ್ನಪ್ಪ ಎಲ್ಲಿ, ಏನು, ಹೇಗಾಯ್ತು? ಅಲ್ಲ ಇವಾಗ ನೀವು ಎಲ್ಲಿದ್ದೀರಾ ಅಂತ ಹೇಳಿ ನಾವು ಅಲ್ಲಿಗೆ ಬರ್ತೀವಿ. ಪಾರ್ವತಿ, ಅಂಥದ್ದೇನಾಗಿಲ್ಲ ಕಣಮ್ಮ. ನೀನು ಧೈರ್ಯವಾಗಿರೋ. ಆಸ್ಪತ್ರೆಗೆ ನಾನೇ ಕರ್ಕೊಂಡೋಗಿರೋದು, ಮನೆಗೂ ನಾನೇ ಕರ್ಕೊಂಡ್ಬರ್ತೀನಿ. ಹಲೋ ಚೆನ್ನಪ್ಪ, ಏನ್ ಯಜಮಾನ್ರೆ, ಯಾವ ಆಸ್ಪತ್ರೆ ಅಂತ ಹೇಳಲೇ ಇಲ್ವಲ್ಲ? ಗಾಬರಿ ಆಗ್ಬೇಡ ಪಾರು, ಸಾರ್ಥಿಗೆ ಏನೂ ಆಗಿರಲ್ಲ. ಏನ್ ಚೆನ್ನಪ್ಪ, ಅನ್ಯಾಯವಾಗಿ ನನ್ನ ಸೊಸೆನ ಗಾಬರಿ ಪಡಿಸ್ಬಿಟ್ಟಿಯಲ್ಲ. ಹನುಮಂತು, ಆದಿತ್ಯ ಪಾರ್ವತಿ ಇಬ್ರು ತುಂಬಾ ಗಾಬರಿಲಿದ್ದಾರೆ. ಆದಷ್ಟು ಬೇಗ ನಾವು ಮುಂದಿನ ಸ್ಟೇಜ್ಗೆ ಹೋಗ್ಬೇಕು. ಏನ್ ಮಾಡ್ಬೇಕು ಅಂತ ಗೊತ್ತು ತಾನೆ? ಗೊತ್ತು ಅಪ್ಪ. ಈ ಚೆನ್ನಪ್ಪನಿಗೆ ಜಾಸ್ತಿ ಮಾತಾಡಕ್ ಬಿಡ್ಬೇಡ, ಎಡವಟ್ ಮಾಡ್ಬಿಡ್ತಾನೆ. ನೀವೇನು ಚಿಂತೆ ಮಾಡಬೇಡಿ, ನಾನೆಲ್ಲ ನಿಭಾಯಿಸ್ತೀನಿ. ಬಾರೇ ಚೆನ್ನಪ್ಪ, ಥ್ಯಾಂಕ್ಸ್ ನಿನ್ನ ಅಭಿನಯಕ್ಕೆ. ಅಯ್ಯೋ ರಾಮ. ಏನೇನಿಂದ ಹೇಳಿಲ್ಲ ಅಂದ್ರೆ ಯಾಕೆ ಹೇಳಿಲ್ಲ ಅಂತ ಹೇಳಿ ರೂಮಿಂದ ಆಚೆ ಹಾಕ್ತೀಯ. ನೀನ್ ಬಸ್ರೆ ಅಂತ ಅಣ್ಣ ಹತ್ಕೆ ಅಂತ ಹೇಳಕ್ ಹೋದ್ರೆ ದೊಡ್ಡದು ರಾಜ ಮರ್ಯಾದೆ ಕೊಟ್ಟು ರೂಮ್ ಒಳಗೆ ಕರ್ಕೊಂಡ್ ಬರ್ತೀಯ. ಏನೇನ್ ಕತೆ? ರೀ, ನನ್ ಗಂಡ ಮೋಹನ್ ಕಥೆ ಅಲ್ಲ ಕಣ್ರಿ, ನನ್ ವ್ಯಥೆ. ನಾನ್ ಮಮ್ಮಿ ಆಗ್ತಾ ಇದೀನಿ ಅಂತ ಫುಲ್ ಬೀಗ್ತಾ ಇದೀನಿ. ಆದ್ರೆ ನಿಮ್ಮ ಅತ್ತಿಗೆ ಇಂಡೈರೆಕ್ಟ್ ಆಗಿ ಮೊಮ್ಮಕ್ಕಳು ಬರೋ ಏಜಲ್ಲಿ ಏನ್ ನಿಮ್ದು ಕೋಳಿ ಜಗಳ ಅಂತ ನಮಗ್ ವಯಸ್ಸಾಗಿದೆ ಅಂತ ಹೇಳ್ತಿದ್ದಾರೆ ಕಣ್ರಿ. ಈ ಹೊತ್ತಲ್ಲಿ ನಾನ್ ಪ್ರೆಗ್ನೆಂಟ್ ಅಂತ ಹೇಳಿದ್ರೆ ಇಬ್ರು ಆಡ್ಕೊಂಡ್ ನಗಲ್ವಾ? ಮತ್ತೆ ಯಾವಾಗ್ಲೂ ಅವ್ರ ಮುಂದೆ ಹೇಳೋದು?
ಸದ್ಯಕ್ಕಂತೂ ಬೇಡ. ಅಂದ್ರೆ ಎಷ್ಟು ದಿನ ಗೊತ್ತಿಲ್ಲ. ಅಲ್ವೇ ರಾಮು, ದಿನಗಳು ಕಳೀತಿದ್ದ ಹಾಗೆ ನೀನ್ ಹೊಟ್ಟೆಲಿರೋ ಗುಟ್ಟೆ ಎಲ್ಲ ಗೊತ್ತು ಮಾಡ್ಬಿಡುತ್ತೆ. ಅಷ್ಟ್ರೊಳಗೆ ನಾವೇ ಹೇಳ್ಬಿಡೋದು ಒಳ್ಳೇದು ಕಣೆ. ನಾಳೆದು ನಾಳೆ ನೋಡ್ಕೊಳ್ಳೋಣ, ಇವತ್ತು ನಮ್ ನೆಮ್ಮದಿಯಾಗಿ ನಿದ್ದೆ ಮಾಡೋಣ. ಆದ್ರೂ ದೇವ್ರು ನನಗೆ ಈ ತರ ಪರೀಕ್ಷೆನ ಒಡ್ಬಾರ್ದಾಗಿತ್ತು. ಚೆನ್ನಪ್ಪ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ನಾನು ಆಗ್ಲಿಂದ ಅಪ್ಪಂಗೆ ಫೋನ್ ಮಾಡ್ತಿದ್ದೀನಿ, ಫೋನ್ ತೆಗಿತಾ ಇಲ್ಲ. ಅಲ್ಲ ಯಜಮಾನ್ರೆ, ಅಪ್ಪ ಫೋನ್ ತೆಗಿತಿಲ್ಲ ಅಂದರೆ ಏನೋ ಸಮಸ್ಯೆ ಆಗಿರಬೇಕು. ನನಗನ್ಸುತ್ತೆ ಗಂಭೀರವಾಗಿ ಸಮಸ್ಯೆನೇ ಆಗಿದೆ, ಅದಕ್ಕೆ ಅಪ್ಪ ಫೋನ್ ತೆಗಿತಾ ಇಲ್ಲ. ಪಾರು, ನೀ ಸುಮ್ಮನೆ ಪ್ಯಾನಿಕ್ ಆಗಬೇಡ. ಪಾರು, ಸಾರಥಿ ಅಪ್ಪನ ಮೀಟ್ ಮಾಡ್ತೀನಿ ಅಂತ ತಾನೇ ಹೋಗಿದ್ದು. ಹಾಗಾದರೆ ಅಪ್ಪಂಗೂ ಎಲ್ಲ ಡೀಟೇಲ್ಸ್ ಗೊತ್ತಿರುತ್ತೆ, ಮೋಸ್ಟ್ಲಿ ಅವ್ರ ಜೊತೆನೇ ಇರ್ಬೋದು. ನಾ ವಿಷಯ ಹೇಳಿದ್ರೆ ನಿಂಗೆ ಎಲ್ಲಿ ಪ್ಯಾನಿಕ್ ಆಗ್ತೀಯ ಅಂತ ಅವ್ರು ನಿನಗೆ ಅದನ್ನು ಹೇಳಿಲ್ಲ ಅಷ್ಟೇ. ತಡಿ, ನಾನು ಕಾಲ್ ಮಾಡಿ ವಿಚಾರಿಸ್ತೀನಿ. ನಿಧಾನ ಬಾರ್ಮಂತು. ನಿಧಾನ ಬಾರ್ಮಂತು. ನಿಧಾನ ಅಪ್ಪ, ಏನಾಯ್ತಪ್ಪ ನಿನ್ಗೆ? ಏನಪ್ಪ ಇದೆಲ್ಲ? ತುಂಬ ನೋವ್ತಿದ್ಯಾ? ಓ, ಏನಾಗಿಲ್ಲಮ್ಮ, ನೀನು ಗಾಬರಿ ಆಗ್ಬೇಡ. ಅಲ್ಲ ಸಾರಥಿ, ಇಷ್ಟು ದೊಡ್ಡದಾಗಿದೆ, ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗಾಯ್ತು ಇದು? ಚೆನ್ನಪ್ಪ, ಹೇಗಾಯ್ತು ಚೆನ್ನಪ್ಪ? ಅದು ದೊಡ್ಡ ಯಜಮಾನ್ರೆ, ಅದು ಅಪ್ಪ ಅವ್ರನ್ನ ಮಾತಾಡ್ಸ್ಕೊಂಡು ಮನೆ ಕಡೆ ಬರ್ತಾ ಇದ್ದೆ. ಯಾಕೋ ಕಣ್ಣೆಲ್ಲ ಮಂಜಾಯಿತು. ಎದುರುಗಡೆ ಕಲ್ಲು ಕಾಣಲಿಲ್ಲ, ಎಡು ಬಿದ್ದುಬಿಟ್ಟೆ. ಅಲ್ಲಿ ಚೆನ್ನಪ್ಪ ಅಲ್ಲೇ ಇದ್ನಲ್ಲ, ಆಸ್ಪತ್ರೆಗೆ ಕರ್ಕೊಂಡೋದ. ಹೇಳಿದೆ ಅವನಿಗೆ, ಯಾರಿಗೂ ಏನು ಹೇಳಬೇಡ ಕಣೋ ಅಂತ. ನೋಡಿ, ನಿಮಗೆ ಫೋನ್ ಮಾಡಿಬಿಟ್ಟು ಸುಮ್ಮನೆ ಗಾಬರಿ ಮಾಡಿಬಿಟ್ಟಿದ್ದಾನೆ. ಯಾವ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ದು? ಅದೇ ಯಜಮಾನ್ರೆ, ಮನೆಗೆ ಬರ್ತಾ ಇದ್ರಲ್ಲ ಆ ಡಾಕ್ಟರ್ ಹತ್ರ ಹೋಗಿದ್ವಿ. ಓಹ್, ನಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರನಾ? ಸರಿ ಬಿಡಿ, ನಾನು ಈಗಲೇ ಅವ್ರಿಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕೇಳ್ಕೊಂತೀನಿ. ದೊಡ್ಡದು ಮಾಡ್ರೆ, ಅದು ಮನೆ ಡಾಕ್ಟ್ರು ಅಂದರೆ ಮನೆ ಹತ್ತಿರ ಇರೋ ಡಾಕ್ಟ್ರು, ಅದೇ ಗುಣ ನರ್ಸಿಂಗ್ ಅಲ್ಲಿ ತೋರಿಸ್ಕೊಂಬಂದಿದ್ದು. ಚೆನ್ನಪ್ಪಂಗೆ ಹೇಳಕ್ ಗೊತ್ತಾಗಿಲ್ಲ, ಮನೆ ಡಾಕ್ಟ್ರು ಅಂತ ಹೇಳ್ಬಿಟ್ಟ. ಹೌದು ದೊಡ್ಡ ಯಜಮಾನ್ರೆ. ಸರಿ ಸಾಥಿ, ನಾನು ಒಂದ್ಸತಿ ಆ ರಿಪೋರ್ಟ್ ನೋಡ್ತೀನಿ. ಎಲ್ಲಿದೆ ರಿಪೋರ್ಟು? ಅದು ರಿಪೋರ್ಟು ರಘು ಅಪ್ಪ ಅವ್ರ ಹತ್ರ ಇದೆ. ಅವರು ಬಂದಿದ್ರು, ಜೊತೆಲಿ ಬಂದ್ವಲ್ಲ, ಅವ್ರ ಕಾರಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಹೌದಾ? ಪಾರು, ನಾನು ಹೇಳಿಲ್ವಾ ಸಾರಥಿ ಜೊತೆ ಅಪ್ಪನೂ ಇರ್ತಾರೆ ಅಂತ? ಹೋಗಲಿ, ಡಾಕ್ಟ್ರ್ ಏನಂದ್ರು ಸಾಥಿ? ಹಾಂ, ಇದು ಮೂಳೆ ಎಲ್ಲಿಂದ ಶುರು ಆಗಿದೆಯಲ್ಲ, ಇಲ್ಲೆಲ್ಲ ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆಯಂತೆ. ನೀನು ಗಾಬರಿ ಆಗಬೇಡಮ್ಮ, ವಾಸಿ ಆಗುತ್ತಂತೆ. ವಾಸಿ ಆಗೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಚೆನ್ನಪ್ಪ, ನೀವು ಫೋನಲ್ಲಿ ಹೇಳಿದ್ದು ಸಾರಥಿಗೆ ಕಾಲಿಗೇಟ್ ಆಗಿದೆ ಅಂತ ಹೇಳಿತಲ್ವಾ? ಅದು ದೊಡ್ಡ ಯಜಮಾನ್ರೆ, ಈ ಚೆನ್ನಪ್ಪ ಮೀಸೆ ಬೆಳೆಸ್ಕೊಂಡಿದ್ದಾನೆ ಹೊರತು ಬುದ್ಧಿ ಬೆಳೆಸ್ಕೊಂಡಿಲ್ಲ. ಸ್ವಲ್ಪನೂ ಧೈರ್ಯನೇ ಇಲ್ಲ. ನಾನು ಬಿದ್ದಲ್ಲ, ಅದಕ್ಕೆ ಹೆದರ್ಕೊಂಡು ಏನೇನೋ ಹೇಳ್ಬಿಟ್ಟಿದ್ದಾನೆ. ಕೈಗೇಟಾಗಿದ್ರೆ ಕಾಲಿಗೆ ಅಂತ. ಸಾರಥಿ, ನೀವೇನು ಯೋಚನೆ ಮಾಡಬೇಡಿ, ನೀವು ಬೇಗ ಹುಷಾರಾಗ್ತೀರಾ. ಡಾಕ್ಟ್ರು ಕೊಟ್ಟಿರೋ ಮೆಡಿಸಿನ್ ಎಲ್ಲ ತಗೊಂಡು ಆರಾಮಾಗಿ ಮನೇಲಿ ಎದ್ದು ರೆಸ್ಟ್ ಮಾಡಿ. ನಾನು ರೆಸ್ಟ್ ಮಾಡ್ತಾ ಮನೇಲಿ ಕೂತ್ಬಿಟ್ರೆ
ಮನೆ ಹೇಗೆ ನಡೆಸೋದು ದೊಡ್ಡ ಯಜಮಾನ್ರೆ? ಅಯ್ಯೋ, ಹನುಮಂತನ ಬಿಟ್ಟು ಬಾ ಅಂತ ಚೆನ್ನಪ್ಪನ ಕಳಿಸಿ ಎಷ್ಟೊತ್ತಾಯ್ತು, ಇನ್ನೂ ಬರಲಿಲ್ಲ. ಈ ಹನುಮಂತನು ಅಷ್ಟೇ, ಮನೆ ತಲುಪಿದ ತಕ್ಷಣ ಫೋನ್ ಮಾಡಯ್ಯ ಅಂದೆ, ಅವನದು ಫೋನ್ ಇಲ್ಲ. ಅಳಿಯ ಮಗಳ ಮುಂದೆ ಸುಳ್ಳು ಹೇಳೋಕ್ಕಾಗದೆ ಸಿಕ್ಕಾಕೊಂಡ್ಬಿಟ್ನಾ? ಪಾರ್ವತಿ ಅಪ್ಪನ ಕಂಡೀಷನ್ ನೋಡಿ ಟೆನ್ಷನ್ ಆಗ್ಬಿಟ್ಲಾ? ಅಲ್ಲಿ ಏನು ನಡೀತಿರ್ಬೋದು ಒಂದು ಗೊತ್ತಾಗ್ತಾ ಇಲ್ಲವೇ? ಅಯ್ಯೋ ದೇವ್ರೆ, ನಮ್ಮ ಸೊಸೆ ಅವಳು ಹೊಟ್ಟೆಲಿರೋ ಮಗುಗೆ ಯಾವ ತೊಂದರೆನೂ ಆಗದಿರೋ ಹಾಗೆ ಕಾಪಾಡಪ್ಪ. ನಮ್ಮ ಸೊಸೆ ಮೊಮ್ಮಗು ಆರೋಗ್ಯಕ್ಕೆ ಏನು ತೊಂದರೆ ಆಗುತ್ತೆ ರಘು? ನಮ್ಮ ಸೊಸೆ ಅವಳು ಹೊಟ್ಟೆಲಿರೋ ಮಗು ಅನ್ನೋದನ್ನು ಕೇಳಿಸ್ಕೊಂಡು ಅವಳು ಜನನಿ ಅಂತ ಅಂದ್ಕೊಂಡಿರ್ತಾಳೆ. ಇದನ್ನು ಹೇಗೆ ಮ್ಯಾನೇಜ್ ಮಾಡೋದು? ಅಖಿಲ, ಅದು ಏನು ಹೇಳ್ತಿದ್ದೀರಾ ರಘು? ನಮ್ಮ ಸೊಸೆ ಜನನಿಗೆ ಅವಳ ಹೊಟ್ಟೆಲಿ ಬೆಳೀತಿರೋ ಮಗುಗೆ ಏನಾದರೂ ತೊಂದರೆ ಆಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಛೆ, ಹಾಗಲ್ಲ ಅಖಿಲ, ತೊಂದರೆ ಆಗುತ್ತೆ ಅಂತ ಹೇಳ್ತಿಲ್ಲ. ಜನರಲ್ ಆಗಿ ತೊಂದರೆ ಆಗದೆ ಇರಲಿ ಅಂತ ಬೇಡ್ಕೋತಿದ್ದೆ ಅಷ್ಟೇ. ನಿಜ ಹೇಳ್ತಿದ್ದೀರಾ ರಘು? ನನ್ನಿಂದ ನನ್ನ ಸೊಸೆ ವಿಷಯ ಏನನ್ನು ಮುಚ್ಚಿಡ್ತಾ ಇಲ್ಲ ತಾನೇ? ನಮ್ಮ ದೊಡ್ಡ ಸೊಸೆ ಪಾರ್ವತಿ ಕೂಡ ತಾಯಿ ಆಗ್ತಿದ್ದಾಳೆ ಅನ್ನೋ ವಿಷಯ ನಿನ್ನಿಂದ ಮುಚ್ಚಿಡ್ತಾ ಇದ್ದೀನಿ ಅಖಿಲ. ಅದು ತಾನಾಗಿ ನಿನ್ಗೆ ಗೊತ್ತಾಗೋ ಸಂದರ್ಭ ಬರಲಿ ಅಂತ ಆ ದೇವರ ಹತ್ರ ಬೇಡ್ಕೋತೀನಿ. ನಿಮ್ಮನ್ನೇ ಕೇಳ್ತಿರೋದು ರಘು. ಜನನಿ ಬಗ್ಗೆ ನನಗೆ ಗೊತ್ತಿಲ್ಲದಿರೋ ಯಾವುದಾದ್ರೂ ವಿಷಯ ನಿಮಗೆ ಗೊತ್ತಾ? ಛೆ, ಆ ಥರ ಏನೂ ಇಲ್ಲ, ಪ್ರಾಮಿಸ್. ನೀನು ಹೆದರ್ಕೋಬೇಡ. ಮತ್ತೆ ಎಲ್ಲ ಬಿಟ್ಟು ಇಷ್ಟೊತ್ತಿನಲ್ಲಿ ಯಾಕೆ ದೇವ್ರ ಮನೆ ಮುಂದೆ ನಿಂತು ಬೇಡ್ಕೋತಿದ್ದೀರಾ? ಓ, ಯಾಕೋ ನಿದ್ದೆ ಬರಲಿಲ್ಲ, ಅದಕ್ಕೆ ನೀರು ಕುಡ್ಕೊಂಡು ಹೋಗೋಣ ಅಂತ ಬಂದೆ. ದೇವ್ರ ಮನೆ ಹತ್ರ ಇದ್ನಲ್ಲ, ನಮ್ಮ ಸೊಸೆ ಜ್ಞಾಪಕ ಬಂದು ಅವಳು ಬಸರಿ, ಅವಳು ಹೆರಿಗೆ ಸುಸೂತ್ರವಾಗಲಿ ಅಂತ ದೇವ್ರ ಹತ್ರ ಬೇಡ್ಕೋತಿದ್ದೆ ಅಷ್ಟೇ. ಯಾಕಾಕಿಲ್ಲ? ಇತ್ತೀಚೆಗೆ ನೀನು ತುಂಬ ಭಯ ಪಡ್ತಿದ್ದೀಯಲ್ಲ? ವರ್ಷಗಳಿಂದ ನಮ್ಮದು ಅಂತ ನಂಬಿಕೆಯಿಂದ ಕೈ ಹಿಡಿದಿದ್ದು ಯಾವುದೋ ಒಂದು ಕ್ಷಣ ನಂಬಿಕೆ ಕಳ್ಕೊಂಡು ಕೈ ಬಿಟ್ಟು ಹೋಗಿರುತ್ತೆ. ಅದಕ್ಕೆ ಇರೋದನ್ನಾದರೂ ಉಳಿಸ್ಕೊಳ್ಬೇಕು ಅನ್ನೋ ಆಸೆಗೆ ಈ ಭಯ. ಯಾವುದು ನಮ್ಮ ಕೈ ಬಿಟ್ಟು ಹೋಗಿರಲ್ಲ ಅಖಿಲ, ಕಣ್ಣು ಮುಂದೆನೇ ಇರುತ್ತೆ. ಆದರೆ ಕೆಲವೊಂದು ಸಲ ಕೈ ಖಾಲಿ ಆಗಿದೆ ಅಂತ ಅಂದ್ಕೊಂಡು ನಂಬಿಕೆ ಕಳ್ಕೊಂಡ್ಬಿಡ್ತೀವಿ. ಈಗ ಅದನ್ನೆಲ್ಲ ಚರ್ಚೆ ಮಾಡೋ ಸಮಯ ಇಲ್ಲ. ಈಗ ನೆಮ್ಮದಿಯಾಗಿ ನಿದ್ದೆ ಮಾಡು, ನಡಿ. ಮೊನ್ನೆ ನೀವು ಹೇಳಿದ ಮಾತು ನಿಜ ದೊಡ್ಡ ಯಜಮಾನ್ರೆ. ಕೂತಿನ ವಯಸ್ಸು ಯಾಕೆ ದುಡ್ತೀರಿ ಅಂತ ನಾನೇನೋ ಮಾತಲ್ಲಿ ತಿಳಿಸ್ಬಿಟ್ಟೆ. ಆದರೆ ನನ್ನ ದೇಹನೇ ಹೇಳ್ತಿದೆ ಈಗ, ವಯಸ್ಸಾಯಿತು ನಿನಗೆ, ಎಷ್ಟು ವರ್ಷ ಅಂತ ನಿನಗೆ ಸಪೋರ್ಟ್ ಮಾಡಲಿ ಅಂತ. ಮೂಳೆ ಮುರಿದಿರೋ ಈ ಕೈ ಸರಿ ಹೋಗೋವ್ರಿಗೂ ವಿಶ್ರಾಂತಿ ತಗೋಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ನಿಮಗೂ ಇನ್ನೂ ಯಾವ ಕೆಲಸನೂ ಸಿಕ್ಕಿಲ್ಲ. ನಾನು ವಿಶ್ರಾಂತಿ ತಗೋತಾ ಮನೇಲೇ ಕೂತ್ಬಿಟ್ರೆ, ಇರೋ ಒಂದು ಡ್ರೈವರ್ ಕೆಲಸನೂ ಕೈ ಬಿಟ್ಟು ಹೋಗ್ಬಿಟ್ರೆ. ಏನು ಮಾತು ಅಂತ ಮಾತಾಡ್ತೀಯ ಹನುಮಂತಣ್ಣ? ನೀನು 4 ದಿನ ಕೆಲಸಕ್ಕೆ ಬರಲಿಲ್ಲ ಅಂದರೆ ಏನು ಅರ್ಸನ್ ಕೋಟೆ ಅವ್ರು ನಿನ್ನ ಕೆಲಸದ ಕಿತ್ತಾಕ್ಬಿಡ್ತಾರೆ ಅಂದ್ಕೊಂಡಿದ್ಯಾ? ಅದು ದೊಡ್ಡ ಯಜಮಾನ್ರ ಮುಂದೆ ಈ ಥರ ಮಾತಾಡ್ತಾ ಇದೆಯಲ್ಲ. ನೀನು ಹೇಳೋದು ನಿಜಾನೇ ಕಣಪ್ಪ. ನಾನು 4 ದಿವಸ ಕೆಲಸಕ್ಕೆ ಹೋಗದೆ ಇದ್ದರೆ ಅಮ್ಮವ್ರೇನು ನನ್ನ ಕೆಲಸದಿಂದ ತೆಗೆದಾಕ್ಬಿಡಲ್ಲ. ಆದರೆ ಪ್ರತಿ ದಿವಸ ನಾನೇ ಅಮ್ಮವ್ರನ್ನ ಆಫೀಸಿಗೆ ಕರ್ಕೊಂಬರ್ಬೇಕು. ನಾಳೆ ಬೆಳಗಾದರೆ ಅಮ್ಮವ್ರನ್ನ ಆಫೀಸಿಗೆ ಕರ್ಕೊಂಡೋಗ್ಬೇಕಲ್ಲ, ಯಾರು ಕರ್ಕೊಂಡೋಗ್ತಾರೆ ಅನ್ನೋದೇ ಚಿಂತೆ. ಸಾತಿ, ನೀವು ಅತಿಯಾಗಿ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಅರ್ಸನ್ ಕೋಟೆಗೆಲ್ಲ ನೀವು ಒಬ್ಬರೇನ ಡ್ರೈವರ್ ಇರೋದು? ಎಷ್ಟೊಂದು ಜನ ಡ್ರೈವರ್ ಇದ್ದಾರೆ, ಯಾರಾದರೂ ಕರ್ಕೊಂಡು ಹೋಗ್ತಾರೆ ಬಿಡಿ. ಹೌದಪ್ಪ,
ನೀನು ಪೂರ್ತಿ ಹುಷಾರಾಗೋವರೆಗೂ ಮನೇಲಿ ನೆಮ್ಮದಿಯಾಗಿ ವಿಶ್ರಾಂತಿ ತಗೋ. ಹಾಗಲ್ಲ ದೊಡ್ಡ ಯಜಮಾನ್ರೆ, ಬೇರೆ ಡ್ರೈವರ್ಗಳಿಗೆಲ್ಲ ಒಂದೊಂದು ಕೆಲಸ ವಹಿಸ್ಬಿಟ್ಟಿದ್ದಾರೆ. ಅಖಿಲಮ್ಮನವ್ರ ಜೊತೆ ಯಾವಾಗಲೂ ನಾನು ಒಬ್ಬನೇ ಡ್ರೈವರ್ ಹೋಗ್ತಾ ಇದ್ದಿದ್ದು. ಗಂಡ ಮಕ್ಕಳು ಬಿಟ್ಟರೆ ನಿಮ್ಮ ಡ್ರೈವಿಂಗ್ ಮಾತಾನೇ ಇಷ್ಟ ಅಂತ ಅಖಿಲಮ್ಮನವ್ರು ಹೇಳ್ತಾಯಿದ್ರು. ಈಗ ಮಕ್ಕಳು ಅಂದರೆ ನೀವು ಇಲ್ಲಿದ್ದೀರಿ, ಚಿಕ್ಕ ಯಜಮಾನರು ದುಬೈನಲ್ಲಿದ್ದಾರೆ. ನೀನು ಯಾರು ಹೋಗೋದು ಅವ್ರ ಜೊತೆ? ಯಾರನ್ನು ಕಳಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಚಿಕ್ಕ ಯಜಮಾನರು ಈ ಸಮಯದಲ್ಲಿ ಮನೆಯಲ್ಲೇ ಇದ್ದಿದ್ದು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇದೆ. ಚೆನ್ನಪ್ಪ, ಗಂಡ ಹೆಂಡತಿ ಒಳಗಡೆ ಹೋದರು, ಏನು ಯೋಚನೆ ಮಾಡ್ತಿರ್ಬೋದು? ಎಲ್ಲ ನಾವು ಅಂದ್ಕೊಂಡಾಗೆ ಆಗುತ್ತಾ? ಆಗುತ್ತೆ. ನಮಗೆ ಯೋಚನೆ ಮಾಡ್ತಾ ಇದ್ರೆ ತುಂಬ ಒಳ್ಳೆ. ಅವ್ರ ಫೋನು ಮಾತಾಡು. ಗಂಡ ಹೆಂಡತಿ ಬಂದು ನೋಡ್ತಾ ಇರೋ. ಅಪ್ಪರೇ. ಹಾಂ ಹನುಮಂತು, ನನ್ನ ಸೊಸೆ ಆಗಿದ್ದಾಳೆ. ನೀನು ನಿಜಕ್ಕೂ ಕೈ ಮುರ್ಕೊಂಡಿದ್ಯಾ ಅಂತ ಅವ್ಳಿಗೇನು ಟೆನ್ಷನ್ ಇಲ್ಲ ತಾನೆ? ಹ್ಞೂ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅದಕ್ಕೆ ಮುಂಚೆ ತುಂಬ ಟೆನ್ಷನ್ ಆಗಿದ್ಲು. ಅಂದಮೇಲೆ ಸಮಾಧಾನ ಎಷ್ಟೇ ಆಗಲಿ ದೊಡ್ಡ ಯಜಮಾನರು ಇದ್ದಾರಲ್ಲ, ಅವಳಿಗೆ ಸಮಾಧಾನ ಮಾಡೋದಕ್ಕೆ. ಹೌದಾ? ಸರಿ, ಹಾಗಿದ್ರೆ ಈಗ ನಂಗೆ ಸಮಾಧಾನ ಆಯಿತು. ಈಗ ಹೇಳು, ನಾವು ಹಾಕಿರೋ ಅಮ್ಮ ಮಗ ಪ್ರಾಜೆಕ್ಟು ಎಲ್ಲಿವರೆಗೂ ಬಂತು? ನನ್ನ ಮಗನಿಗೂ ಸೊಸೆಗೂ ನಿನ್ನ ಮೇಲೆ ಯಾವ ಡೌಟು ಬಂದಿಲ್ಲ ತಾನೆ? ಇಲ್ಲ, ಡೌಟ್ ಏನು ಬಂದಿಲ್ಲ. ಆದರೆ ದೊಡ್ಡ ಯಜಮಾನರು ಇನ್ನೂ ನಮ್ಮ ರೂಟಿಗೆ ಬಂದಿಲ್ಲ. ಸಾರ್ಥಿ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳಿ ದೊಡ್ಡ ಯಜಮಾನರೇ. ಅದು ನಾಳೆಯಿಂದ ಅಮ್ಮಂಗೆ ಡ್ರೈವರ್ ಆಗಿ ನಾನು ಹೋಗ್ಲಾ ಸಾರ್ಥಿ? ಏನು ಹೇಳ್ತಿದ್ರಿ ದೊಡ್ಡ ಯಜಮಾನರೇ? ನೀವು ಅಖಿಲನ್ನು ಡ್ರೈವರಾಗಿ ಹೋಗ್ತೀರಾ? ಹೌದು ಸಾರ್ಥಿ, ನೀವು ಹೇಳ್ದಾಗೆ ನನಗೂ ಬೇರೆ ಯಾವ ಕೆಲಸನೂ ಸಿಗ್ತಾ ಇಲ್ಲ. ನನ್ನ ಎಕ್ಸ್ಪೀರಿಯನ್ಸ್ಗೆ ಕೆಲಸ ಸಿಗುತ್ತೆ, ಆದರೆ ಅಖಿಲಾಂಡೇಶ್ವರಿಯವ್ರ ಮಗ ಅನ್ನೋ ಕಾರಣಕ್ಕೆ ನಾನು ರಿಜೆಕ್ಟ್ ಆಗ್ತಾಯಿದ್ದೀನಿ. ಹಾಗಂತ ನನ್ನ ಕ್ವಾಲಿಫಿಕೇಷನ್ಗೆ ತಕ್ಕ ಕೆಲಸ ಸಿಗಲಿಲ್ಲ ಅಂತ ನಿಮ್ಗೆ ಹೊರೆಯಾಗಿ ಮನೆಯಲ್ಲೇ ಕೂರೋದಕ್ಕಿಂತ ಮುಂದೆ ಇರೋ ಡ್ರೈವರ್ ಕೆಲಸ ಮಾಡೋದು ಸರಿ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಅದು ಅಪ್ಪರು ಒಪ್ಪಬೇಕಲ್ಲ. ಅವ್ರ ಜೊತೆ ನಾನು ಮಾತಾಡ್ತೀನಿ ಸಾರ್ಥಿ. ಮೊದಲು ನಿಮ್ಮ ಒಪ್ಪಿಗೆ ತಿಳಿಸಿ.
ಸಿ ಒಂದು ವಿಷಯ ಅಂತ ನಾನು ಕ್ಲಿಯರ್ ಮಾಡ್ತೀನಿ. ಆ ಮನೆಗೆ ಡ್ರೈವರಾಗಿ ಹೋಗೋದಕ್ಕೆ ನನಗೆ ಯಾವ ಮುಜುಗರನೂ ಇಲ್ಲ. ಯಾಕೆ ಅಂದರೆ ನಾಳೆ ಬೆಳಿಗ್ಗೆ ಅರಸನಕೋಟೆ ಕಾರ್ ಹತ್ತೋದು ನಾನು ಆ ಮನೆ ಮಗನಾಗಲ್ಲ, ಡ್ರೈವರ್ ಆಗಿ. ನಾನು ಅದನ್ನೇ ಕಾಯ್ತಾ ಇದ್ದೀನಿ ದೊಡ್ಡ ಯಜಮಾನ್ರೆ. ಆದರೆ ಆ ಖುಷಿನ ಮುಗಿದ್ಮೇಲೆ ತೋರಿಸ್ಕೊಳಕ್ಕಾಗ್ತಾ ಇಲ್ಲ ಅಷ್ಟೇ. ಮಗಳ ಜೊತೆ ಬಂದು ಹಿಂಗೆ ಮನೇಲಿ ಕೂರಿಸಿ ಅತಿಥಿ ಸತ್ಕಾರ ಮಾಡಬೇಕು. ಆದರೆ ನನಗೆ ಎಂಥ ಪರಿಸ್ಥಿತಿ ನೋಡಿ. ಅಪ್ಪ, ನೀನು ಈ ವಿಷಯದಲ್ಲಿ ನೊಂದ್ಕೋಬೇಡ. ನೀನು ಯಜಮಾನ್ರನ್ನ ಮಗನ ಥರ ನೋಡ್ತಿದ್ಯಾ. ಅವರು ಮಗನ ಕರ್ತವ್ಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಅವ್ರು ಡ್ರೈವರಾಗಿ ಹೋಗ್ತಿರೋದು ಯಾರಿಗೆ? ಅವ್ರ ಹೆತ್ತ ತಾಯಿಗೆ ಅಲ್ವಾ? ಒಪ್ಪಿಗೆ ಕೊಡಪ್ಪ. ಹಂಗಂತೀನಮ್ಮ? ಹ್ಞೂಪ್ಪ. ಸಾರ್ಥಿ, ಯೋಚನೆ ಮಾಡೋದಕ್ಕೆ ಏನಿಲ್ಲ. ನಾಳೆಯಿಂದ ನಿಮ್ಮ ಕೈ ಹುಷಾರಾಗೋವರೆಗೂ ನಾನೇ ಡ್ರೈವರ್ ಅಷ್ಟೇ. ಅಪ್ಪ, ಯೋಚನೆ ಮಾಡಬೇಡ. ನಾನು ಯಜಮಾನ್ರು ಸೇರಿನೇ ಈ ನಿರ್ಧಾರ ಮಾಡಿದ್ದು. ನೀನು ಒಪ್ಪಿಗೆ ಕೊಟ್ಟರೆ ಸಾಕು. ಹ್ಞೂ, ಸರಿನಮ್ಮ. ಆ ದೈವತ್ಯ ಏನಿದೆಯೋ ಹಾಗೆ ಆಗಲಿ ಬಿಡು.